ಎಲ್ಲ ಮಕ್ಕಳು ಹೋಗುವುದಿಲ್ಲ. ಕಲಿತವರೆಲ್ಲರೂ ಪಂಡಿತರಲ್ಲ, ಪುರಾಣ ಹೇಳುವರೆಲ್ಲರೂ ಶರಣರಲ್ಲ, ಜ್ಞಾನ ಧರಿಸಿದವರೆಲ್ಲರೂ ಸನ್ಯಾಸಿಗಳಲ್ಲ. ಎಲ್ಲ ಕಲ್ಲುಗಳು ದೇವರಾಗುವುದಿಲ್ಲ. ಈಗ ನನಗೆ ಒಕ್ಕುತ್ತಿದೆ ರೇಣುಕಾ ದೇವಿಯ ಮೇಲೆ ಸಿಟ್ಟು. ಮಗು ಭಾರ್ಗವ, ರಾಮ, ಬಂದ ಪರಶುರಾಮ. ನಿನಗೆ ಜಯವಾಗಲಿ ಪರಶುರಾಮ, ಮೇಲೆ ಕೇಳುವಂತವನಾಗು. ಏನು ತಂದೆವರೇ? ಏನು ಮಗು? ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣ ಏನು ತಂದೆವರೇ? ಮಗು ಪರಶುರಾಮ, ನಿನ್ನ ಕೈಯಿಂದ ಒಂದು ಬಲವಾದ ಕಾರ್ಯ ನನಗಾಗಿದೆ ಮಗು. ಅದು ಯಾವುದು ತಂದೆವರೇ? ಆಜ್ಞೆ ಮಾಡಿದರೆ ಶಿರವಹಿಸಿ ಮಾಡುವ ತಾನೆ. ಶಿರವಹಿಸಿ ಮಾಡುವ ತಂದೆವರೇ. ಪರಶುರಾಮ, ಧೈರ್ಯದಿಂದ ಮಾಡಲಾಗುವುದು. ಧೈರ್ಯದಿಂದ ಮಾಡಲಾಗುವುದು ತಂದೆವರೇ. ಪರಶುರಾಮ, ಹಾಗಿದ್ದರೆ ಕೇಳುವಂತವನಾಗು. ನಿನ್ನ ತಾಯಿ ಮನಸ್ಸು ಸ್ಥಿರವಾಗಿ ಈ ಭೂಮಿಯ ಮೇಲೆ ಉಳಿಯಲಿಲ್ಲ. ನನ್ನ ವಚನವನ್ನು ಪಾಲಿಸಲಾಗಲಿಲ್ಲ ಅವಳಿಗೆ. ನನ್ನ ಪೂಜವನ್ನು ಭಂಗ ಮಾಡಿದ. ಎಲ್ಲಿದ್ದರೂ ಹೋಗಿ ಹುಡುಕಿ ತಂದು ಕಡಿದು ಆ ಗುಡ್ಡದಲ್ಲಿ ಒಯ್ದು ಸುಟ್ಟು ಬರುವಂತವನಾಗು ಮಗು ಪರಶುರಾಮ. ಶಿವ ಶಿವ. ಏನು ತಂದೆವರೇ? ಆಡಿ ಬಂದು ಅಂಗಾಲವನ್ನು ತೊಳೆದು ಹಸಿರ ಬಾಯಿಗೆ ಅನ್ನವರಿಟ್ಟಂತಹ ತಾಯಿನನ್ನು ಕೊಲೆ ಮಾಡುವುದೇ? ಆ ಮಗು ಪರಶುರಾಮ ಕೊಲೆ ಮಾಡಬೇಕು. ನೋಡು ತಂದೆ, ಜಗದಲ್ಲಿ ಎಲ್ಲ ವಸ್ತುಗಳು ಸಿಗಬಹುದು, ಕಳೆದುಕೊಂಡ ನನ್ನ ತಾಯಿ ಮತ್ತೆ ಸಿಗುವಳೆ. ಹಾಗಾದರೆ ತಂದೆ ಮಾತನ್ನು ಮೀರುವ ಪರಶುರಾಮ. ಏನು ತಂದೆವರೇ? ನನ್ನ ತಾಯಿ 9 ತಿಂಗಳ ಹೊತ್ತ ಎತ್ತ ಹಳದಂತ ತಾಯಿನನ್ನು ಕೊಲೆ ಮಾಡುವುದರಿಂದ ಅಲ್ಲರ ತಂದೆವರೇ, ನಿಮ್ಮ ಕಾಲಿಗೆ ಪರಶುರಾಮ, ತಂದೆಯ ಮಾತು ಮೀರುವ ಮಕ್ಕಳೇನು? ಓಹೋ, ತಂದೆಯ ಮಾತು ಮೀರಿ ನಡೆದವರು ಮಕ್ಕಳೇ. ನನ್ನ ತಂದೆ ವಚನಕ್ಕೆ ಭ್ರಷ್ಟನಾಗಲಾರೆ. ಏನು ತಂದೆವರೇ? ನೀವು ಹೇಳಿದಂತೆ ನನ್ನ ತಾಯಿನನ್ನು ಹುಡುಕಿ ನಿಮ್ಮ ಮುಂದೆ ಕರೆದು ಬೆಟ್ಟಕ್ಕೆ ಒಯ್ದು ಸುಟ್ಟು ಬರ್ತೀರಿ ತಂದೆವರೇ. ತಂದೆವರೇ, ನನಗೆ 3 ವರ ಕೊಡಬೇಕು ನೋಡಿ ತಂದೆವರೇ. ಪರಶುರಾಮ, ನಿನ್ನ ತಾಯಿನನ್ನು ಹುಡುಕಿ ತಂದು ನನ್ನ ಮುಂದೆ ಕಡಿದು ಹಾಕಿ ಬೆಟ್ಟಕ್ಕೆ ಒಯ್ದು ಕಡಿದು ಸುಟ್ಟು ಬಂದ ಮೇಲೆ 3 ವರಗಳನ್ನು ಪರಶುರಾಮ, 100 ವರಗಳನ್ನು ಮೇಲು ಕೊಡುವ ಶಕ್ತಿ ಆ ಪರಮೇಶ್ವರ ನನಗೆ ಕೊಟ್ಟಿರಬೇಕು. ಹಾಗಾದ್ರೆ ವಚನ ಕೊಡುತ್ತೇನೆ. ವಚನ ತೆಗೆದುಕೊ ಮಗು. ಹಾಗಿದ್ದರೆ ನನಗೆ ಹೋಗಲಿಕ್ಕೆ ಆಶೀರ್ವಾದವನ್ನು ದಯಪಾಲಿಸುತ್ತದೆ. ಕೀರ್ತಿ ಶಾಲೆಯ ಕುಮಾರ. ರೇಣುಕಾದೇವಿ, ಅಂದು ಲೋಚನ ಸುಲೋಚನ ಬ್ರಹ್ಮಲೋಚನದಿಂದ ನಿನ್ನ ಶಿರಚ್ಛೇದನೆ ಮಾಡಲಾಗಲಿಲ್ಲ ಎಂದು ಪರಮ